ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಪ್ರೀತಿಯ ಬಂಧುಗಳೇ, ತಮಗೆಲ್ಲರಿಗೂ ಕೂಡ ಜನವರಿ 1ರ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ, ಈ ವರ್ಷ ಭಗವಂತ ಸುಖ, ಶಾಂತಿ, ಸಮೃದ್ಧಿಯನ್ನು, ಆರೋಗ್ಯದ ಬದುಕನ್ನು ನೀಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಈ ದಿನ 2026ರ ಜನವರಿ ತಿಂಗಳ 1ನೇ ತಾರೀಕು ಬೃಹಸ್ಪತಿ ವಾಸರ, ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ, ದಕ್ಷಿಣಾಯನೆ, ಹೇಮಂತ ಋತು, ಪುಷ್ಯಮಾಸ, ಶುಕ್ಲ ಪಕ್ಷದ ತ್ರಯೋದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 8:37 ಇರಲಿದೆ. ನಂತರ ಚತುರ್ದಶಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ರೋಹಿಣಿ ನಕ್ಷತ್ರ. ಇದು ಈ ದಿನ ರಾತ್ರಿ 9:43 ಇರಲಿದೆ. ನಂತರ ಮೃಗಶಿರ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ. ಇದು ಈ ದಿನ ಮಧ್ಯಾಹ್ನ 12:08 ಇರಲಿದೆ. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ಶುಭ ಯೋಗ. ಇದು ಈ ದಿನ ಸಂಜೆ 5:12 ಇರಲಿದೆ. ನಂತರ ಶುಕ್ಲ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ದಕ್ಷಿಣ ದಿಕ್ಕಿಗೆ. ಹಾಗೆ ಈ ದಿನ ಸೂರ್ಯ ಇರುವಂಥ ರಾಶಿ ಧನಸ್ಸು, ಚಂದ್ರ ಇರುವಂಥ ರಾಶಿ ವೃಷಭ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 1:52 ಅಪರಾಹ್ನ 3:18 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9:35 ಬೆಳಿಗ್ಗೆ 11:01 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6:44 ಬೆಳಿಗ್ಗೆ 8:09 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 10:41 ಬೆಳಿಗ್ಗೆ 11:22 ಹಾಗೆ ಮಧ್ಯಾಹ್ನ 2:49 ಅಪರಾಹ್ನ 3:31 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುರ್ಮುಹೂರ್ತದಲ್ಲಿ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ನಿಮಗೆ ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12:03 ಮಧ್ಯಾಹ್ನ 12:45 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ರಾತ್ರಿ 7:58 ರಾತ್ರಿ 9:23 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6:41 ಸೂರ್ಯಾಸ್ತ ಸಂಜೆ 6:02. ಹಾಗೆ ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಧನಸ್ಸು ಮತ್ತೆ ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಗುರು. ಗುರು ಅಂತ ಹೇಳಿದ್ರೆ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ನಮಗೆ ಸಲಹೆಯನ್ನ ಮಾರ್ಗದರ್ಶನವನ್ನ ಮಾಡುವಂಥ ರೀತಿಯಲ್ಲಿ ಮುಂದುವರಿಯುವಂಥದ್ದಿದೆ. ಹಾಗಾಗಿನೇ ಈ ಗುರು ಜ್ಞಾನಕ್ಕೆ, ನ್ಯಾಯಕ್ಕೆ, ಶ್ರದ್ಧೆಗೆ, ಸದ್ಗುಣಕ್ಕೆ, ಗಾಂಭೀರ್ಯಕ್ಕೆ, ಹಾಗೆ ಭಾಗ್ಯೋದಯಕ್ಕೆ, ನಮ್ಮ ಪಾಂಡಿತ್ಯಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಒಂದು ಪ್ರಗತಿ ಇದೆ. ಅದರಲ್ಲೂ ಕೆಲವು ಹಿರಿಯರ ಸಲಹೆ, ಮಾರ್ಗದರ್ಶನ ಇದನ್ನು ನೀವು ಅನುಸರಣೆ ಮಾಡಿದ್ರೆ ಈ ದಿನ ಅತ್ಯುತ್ತಮವಾದಂಥ ಫಲಗಳು ಸಿಕ್ಕುವಂಥದ್ದಿದೆ. ಗುರುಸ್ಥಾನದಲ್ಲಿ ಯಾರೇ ಇದ್ದು ನಿಮಗೆ ಮಾರ್ಗದರ್ಶನ ನೀಡಿದ್ರೂ ಕೂಡ ಅದನ್ನು ಸ್ವೀಕಾರ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇಂಗ್ಲಿಷ್ ವರ್ಷದ ಮೊದಲನೇ ದಿನ, ಹೊಸ ವರ್ಷ ಅಂತಲೇ ಕರೆಯುವಂಥದ್ದು. ಆದರೆ ನಮ್ಮ ಸಂಪ್ರದಾಯದಂತೆ, ಸನಾತನ ಧರ್ಮದಂತೆ, ಹಿಂದೂ ಧರ್ಮದಲ್ಲಿ ಯುಗಾದಿ ಹಬ್ಬ ಹೊಸ ವರ್ಷದಾಗಿ ಆಚರಣೆ ಆಗುವಂಥದ್ದು. ಹಾಗಾಗಿ ಈ ಒಂದು ಕ್ರೈಸ್ತ ವರ್ಷ ಏನಿದೆ ಜನವರಿ 1, ಅದನ್ನು ಕೂಡ ಕೆಲವರು ಬಹಳ ವಿಶೇಷ ಅಂತ ಹೇಳೇನೆ ಪರಿಗಣಿಸ್ತಾರೆ.
ಹಾಗಾಗಿ ನಾವು ಕೂಡ ಜನವರಿ 1 ಅನ್ನುವಂಥದ್ದು ಒಂದು ಪರ್ವಕಾಲವಾಗಿ ನಾವು ತೆಗೆದುಕೊಂಡ್ರೆ ಸಂಖ್ಯಾಶಾಸ್ತ್ರದ ಪ್ರಕಾರ ಬಹಳ ವಿಶೇಷ ಅಂತ ಅನ್ನಿಸ್ಕೊಳ್ಳುತ್ತೆ. 2025 ಕಹಿಯನ್ನು ಮರೆತು 26ರಲ್ಲಿ ನಾವು ಕೈಗೊಳ್ಳಬೇಕಾದಂತಹ ಕೆಲಸ ಕಾರ್ಯಗಳ ಬಗ್ಗೆ ಒಂದು ಅಜೆಂಡಾವನ್ನ ಸಿದ್ಧಪಡಿಸಿಕೊಳ್ಳುವಂಥದ್ದಾಗ್ಬೋದು, ಅಥವಾ ಈ ವರ್ಷ ಯಾವ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತ ಹೇಳಿ ಒಂದು ವೇಳಾಪಟ್ಟಿಯನ್ನ ಹಾಕೊಳ್ಳುವಂಥದ್ದು ಇರ್ಬೋದು. ಇದು ಬಹಳ ಮುಖ್ಯವಾಗುತ್ತೆ. ಇಂತಹ ಒಂದು ವಿಶೇಷ ಕೆಲಸ ಕಾರ್ಯಗಳನ್ನ ಆದಷ್ಟು ನೀವು ಈ ದಿನ ಇರುವಂತಹ ಗುರು ಹೋರಾದಲ್ಲಿ ಆರಂಭ ಮಾಡಿ. ಅದು ಇಡೀ ವರ್ಷ ನಿಮಗೆ ಅತ್ಯುತ್ತಮವಾದಂತಹ ಫಲಗಳನ್ನ ತಂದುಕೊಡುತ್ತೆ. ಹಾಗಾಗಿ ಗುರು ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 6:38 ಬೆಳಿಗ್ಗೆ 7:34 ಇನ್ನು ಮಧ್ಯಾಹ್ನ 1:16 ಮಧ್ಯಾಹ್ನ 2:13 ಹಾಗೆ ರಾತ್ರಿ 8:07 ರಾತ್ರಿ 9:10 ಗುರುಹೋರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಬಹುದು, ಒಳ್ಳೆದಾಗತ್ತೆ. ಆದ್ರೆ ಈ ದಿನ ಇರುವಂತಹ ಶನಿ ಹೋರಾದಲ್ಲಿ ನಿಮ್ಮ ಚಟುವಟಿಕೆಗಳನ್ನ ಕೆಲಸ ಕಾರ್ಯಗಳನ್ನ ಆರಂಭ ಮಾಡಿದ್ರೆ ಸ್ವಲ್ಪ ನಿಧಾನ ಆಗತ್ತೆ. ಹಾಗಾಗಿನೇ ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನ ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 5:35 ಬೆಳಿಗ್ಗೆ 6:39 ಇನ್ನು ಮಧ್ಯಾಹ್ನ 12:19 ಮಧ್ಯಾಹ್ನ 1:16 ಇನ್ನು ರಾತ್ರಿ 7:04 ರಾತ್ರಿ 8:07 ಶನಿ ಹೋರ ಇರುವಂತಹ ಸಮಯ. ಇದನ್ನ ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಹಾಗೆ ಈ ವ್ಯಾಪಾರಸ್ಥರು ವ್ಯವಹಾರಸ್ಥರು ಯಾವುದೇ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂತಹ ವಿಚಾರ, ಹಣಕಾಸಿನ ವ್ಯವಹಾರಗಳನ್ನು ಮಾಡುವಂತಹ ವಿಚಾರ ಇರ್ಬೋದು, ಇನ್ನು ಪಾರ್ಟ್ನರ್ಶಿಪ್ ಡಿಡಿಗೆ ಸಂಬಂಧಪಟ್ಟಂತಹ ವಿಚಾರಗಳಿರ್ಬೋದು, ಇದೆಲ್ಲವನ್ನು ಕೂಡ ಈ ದಿನ ಇರುವಂತಹ ಬುಧ ಹೋರಾದಲ್ಲಿ ಆರಂಭ ಮಾಡಬೇಡಿ. ಒಟ್ಟಾರೆ ವ್ಯಾಪಾರಸ್ಥರು ಸ್ವಲ್ಪ ತಟಸ್ಥರಾಗುವಂಥದ್ದು ಉತ್ತಮ ಈ ಬುಧ ಹೋರಾದಲ್ಲಿ. ಇದು ಈ ದಿನ ಬೆಳಿಗ್ಗೆ 10:25 ಬೆಳಿಗ್ಗೆ 11:22 ಹಾಗೆ ಸಂಜೆ 5:04 ಸಂಜೆ 6:01 ಇನ್ನು ರಾತ್ರಿ 12:20 ರಾತ್ರಿ 1:23 ಬುಧ ಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆದಾಗತ್ತೆ. ಹಾಗೆ ಈ ದಿನ ಇರುವಂತಹ ರವಿ ಹೋರ ಬಹಳ ಚೆನ್ನಾಗಿದೆ. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ನಿಮ್ಮ ಈ ಹೊಸ ವರ್ಷದ ಚಟುವಟಿಕೆಗಳನ್ನ ರವಿ ಹೋರಾದಲ್ಲಿ ಆರಂಭ ಮಾಡಿ ಅತ್ಯುತ್ತಮವಾದಂತಹ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಹಾಗೆ ಈ ವ್ಯಾಪಾರಸ್ಥರು ಯಾವುದೇ ದಾಖಲೆಗಳಿಗೆ ಸಹಿ ಮಾಡುವಂಥದ್ದಾಗ್ಲಿ, ಅಗ್ರಿಮೆಂಟ್ ಮಾಡ್ಕೊಳ್ಳುವಂತಹ ವಿಚಾರ ಆಗ್ಲಿ, ವ್ಯಾಪಾರಕ್ಕೆ ಬಂಡವಾಳ ತೊಡಗಿಸುವಂತಹ ವಿಚಾರವನ್ನಾಗ್ಲಿ ಈ ದಿನ ಇರುವಂತಹ ರವಿ ಹೋರಾದಲ್ಲಿ ಮಾಡಿ ಅತ್ಯುತ್ತಮವಾದಂತಹ ಫಲಿತಾಂಶಗಳು ನಿಮಗೆ ಮುಂದೆ ಸಿಕ್ಕತ್ತೆ. ಹಾಗಾಗಿ ರವಿ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8:31 ಬೆಳಿಗ್ಗೆ 9:28 ಹಾಗೆ ಅಪರಾಹ್ನ 3:10 ಅಪರಾಹ್ನ 4:07 ಇನ್ನು ರಾತ್ರಿ 10:13 ರಾತ್ರಿ 11:16 ರವಿ ಹೋರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಬಹುದು, ಒಳ್ಳೆದಾಗತ್ತೆ. ಹಾಗೆ ಈ ದಿನ ಇರುವಂತಹ ಶುಕ್ರ ಹೋರ ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು ನೀವು ಆರಂಭ ಮಾಡಬಹುದು. ಹಾಗೆ ಹಣಕಾಸಿನ ವಿಚಾರದಲ್ಲಾಗ್ಲಿ, ಬಂಡವಾಳ ತೊಡಗಿಸುವಂತಹ ವಿಚಾರದಲ್ಲಾಗ್ಲಿ ನೀವು ತೆಗೆದುಕೊಳ್ಳುವಂತಹ ತೀರ್ಮಾನ ಶುಕ್ರ ಹೋರಾದಲ್ಲೇ ಇದ್ರೆ ಒಳ್ಳೆಯದಾಗತ್ತೆ. ಇನ್ನು ರೇಷ್ಮೆ ವ್ಯಾಪಾರಿಗಳಿಗೆ, ಇಂಟೀರಿಯರ್ ಡಿಸೈನರ್ಸ್ಗೂ ಕೂಡ ಶುಕ್ರ ಹೋರ ಬಹಳ ಚೆನ್ನಾಗಿದೆ. ನಿಮ್ಮ ವ್ಯಾಪಾರ ವ್ಯವಹಾರಗಳು ಬಹಳ ವಿಶೇಷ ಪ್ರಗತಿಯಲ್ಲಿ ನಡೆಯುತ್ತೆ. ಒಟ್ಟಾರೆ ನಿಮಗೆ ತುಂಬಾ ತೃಪ್ತಿದಾಯಕವಾದಂತಹ ಸಮಯ ಇದಾಗಿರುತ್ತೆ ಈ ಶುಕ್ರ ಹೋರಾದಲ್ಲಿ. ಹಾಗಾಗಿ ಶುಕ್ರ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 9:28 ಬೆಳಿಗ್ಗೆ 10:25 ಹಾಗೆ ಅಪರಾಹ್ನ 4:07 ಅಪರಾಹ್ನ 5:04 ಇನ್ನು ರಾತ್ರಿ 11:16 ರಾತ್ರಿ 12:20 ಶುಕ್ರ ಹೋರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಬಹುದು, ಒಳ್ಳೆದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನ, ನಿಮ್ಮ ಚಟುವಟಿಕೆಗಳನ್ನ, ನಿಮ್ಮ ಒಂದು ಪ್ರಯಾಣವನ್ನ ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದು ಅದನ್ನ ತಿಳ್ಕೊಳ್ಳಿ, ಒಳ್ಳೆಯ ಹೊರ ಯಾವುದು ಅದನ್ನು ಕೂಡ ತಿಳ್ಕೊಳ್ಳಿ. ಅದಕ್ಕಾಗಿನೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನ ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಇದನ್ನ ನೀವು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ, ಒಳ್ಳೆದಾಗತ್ತೆ.
ಹಾಗೆ ಬಂಧುಗಳೇ, ಮೊನ್ನೆಯಿಂದಲೂ ಕೂಡ ಬಿಡುವಿರದ ಕಾರ್ಯಕ್ರಮಗಳು ಜೊತೆಗೆ ಓಡಾಟ ಸ್ವಲ್ಪ ಜಾಸ್ತಿ ಇತ್ತು, ಪ್ರಯಾಣ ಇತ್ತು. ಹಾಗಾಗಿ ತೆಗೆದುಕೊಂಡಂತಹ ಆಹಾರದಲ್ಲೋ ನೀರಿನಲ್ಲೋ ಏನೋ ವ್ಯತ್ಯಾಸ ಆಗಿ ಸ್ವಲ್ಪ ಅನಾರೋಗ್ಯ ಪರಿಸ್ಥಿತಿ ಇದೆ. ಗಂಟಲು ಸರಿ ಇಲ್ಲ. ಹಾಗಾಗಿನೇ ನಿನ್ನೆಯ ಸಂಚಿಕೆ ಪ್ರಸಾರ ಆಗಲಿಲ್ಲ. ಸಾಕಷ್ಟು ಮಂದಿ ಆರೋಗ್ಯ ಹೇಗಿದೆ ಗುರುಗಳೇ ಅಂತ ಹೇಳಿ ವಿಚಾರ ಮಾಡಿದ್ದೀರಿ. ಕೆಲವರು ಮೆಸೇಜ್ ಮಾಡಿದ್ದೀರಿ, ಕೆಲವರು ದೂರವಾಣಿ ಮೂಲಕ ಮಾತಾಡಿದ್ದೀರಿ. ತಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಬೇಕು. ಏಕೆಂದ್ರೆ ನಮ್ಮ ಬಗ್ಗೆ ಇಟ್ಟಂತಹ ನಿಮ್ಮ ಕಾಳಜಿ, ಕಳಕಳಿ ನಿಜಕ್ಕೂ ಬಹಳ ದೊಡ್ಡದು. ಹಾಗಾಗಿ ಭಗವಂತ ತಮಗೆಲ್ಲರಿಗೂ ಕೂಡ ಒಳ್ಳೆಯದನ್ನ ಮಾಡಲಿ. ಒಬ್ಬರ ಶ್ರೇಯಸ್ಸನ್ನ ಬಯಸುವಂಥವ್ರು, ಒಬ್ಬರ ಆರೋಗ್ಯವನ್ನಾಗ್ಲಿ, ಒಬ್ಬರ ಅಭಿವೃದ್ಧಿಯನ್ನಾಗ್ಲಿ ಬಯಸುವಂಥವ್ರು ನಿಜವಾಗ್ಲೂ ಅವರು ಕೂಡ ಜೀವನದಲ್ಲಿ ಬಹಳ ಚೆನ್ನಾಗಿರ್ತಾರೆ. ಹಾಗಾಗಿ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಆರೋಗ್ಯವನ್ನ ವಿಚಾರಿಸಿದಂತಹ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ಇನ್ನು ಈ ಇಂಗ್ಲಿಷ್ ಹೊಸ ವರ್ಷ ತಮಗೆಲ್ಲರಿಗೂ ಕೂಡ ಹರ್ಷವನ್ನು ತರಲಿ, ಆನಂದವನ್ನು ತರಲಿ ಅಂತ ಹೇಳಿ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳನ್ನು ತಮಗೆ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ತಿಳಿಸ್ತಾ ಇದ್ದೀನಿ. ಬಂಧುಗಳೇ, ಈ ದಿನ ರೋಹಿಣಿ ನಕ್ಷತ್ರ ಇರೋದ್ರಿಂದ ರೋಹಿಣಿ ವ್ರತವನ್ನ ಈ ದಿನ ಆಚರಣೆ ಮಾಡುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ತ್ರಯೋದಶಿ ಇರೋದ್ರಿಂದ ಈ ದಿನ ಸಂಜೆ ಪ್ರದೋಷ ಪೂಜೆ ಇರುತ್ತೆ. ಇದನ್ನ ಪ್ರದೋಷ ವ್ರತ ಅಂತ ಕೂಡ ಕರೆಯುವಂಥದ್ದಿದೆ. ಹಾಗಾಗಿ ಈ ಸೂರ್ಯಾಸ್ತದ ಸಮಯಕ್ಕೆ ನೀವು ಶಿವನ ದರ್ಶನವನ್ನು ಮಾಡಿ ಶಿವಾಲಯಕ್ಕೆ ಹೋಗಿ ಬನ್ನಿ. ಪ್ರದೋಷ ವ್ರತದಲ್ಲಿ ನೀವು ಕೂಡ ಪಾಲ್ಗೊಳ್ಳೋದ್ರಿಂದ, ಆ ಸಮಯದಲ್ಲಿ ಶಿವನ ದರ್ಶನ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು, ಬಯಕೆಗಳು ನೆರವೇರುತ್ತೆ ಅನ್ನುವಂಥ ನಂಬಿಕೆ ಇದೆ. ಆದ್ರಿಂದಲೇ ಈ ಪ್ರದೋಷ ವ್ರತದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕು ಅಂತ ಹೇಳ್ತಾ, ಇನ್ನು ನಾವು ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ವಿಶೇಷ ಕಾರ್ಯಕ್ರಮಗಳೇನಿದೆ ಅದನ್ನ ಈ ದಿನದಿಂದ ಪ್ರತ್ಯೇಕವಾಗಿ ಪ್ರಸಾರ ಮಾಡ್ತಾ ಇದ್ದೇವೆ. ಅದನ್ನೇ ಒಂದು ಪ್ರತ್ಯೇಕ ಎಪಿಸೋಡ್ ಆಗಿ ನೀವು ನೋಡಬಹುದು. ಹಾಗಾಗಿ ಈ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ವಿಶೇಷವಾದಂತಹ ಮಾಹಿತಿಗಳು ಇರಲ್ಲ, ಅದು ಪ್ರತ್ಯೇಕವಾಗಿರುತ್ತೆ. ಹಾಗೆ ಈ ಜ್ಯೋತಿಷ್ಯಕ್ಕೆ, ಭವಿಷ್ಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳೇನಾದರೂ ಇದ್ರೆ ಅದನ್ನ ಇದರಲ್ಲೇ ಮುಂದುವರಿಸೋಣ ಅಂತ ಹೇಳ್ತಾ, ಇನ್ನು ಈ ದಿನದ ದ್ವಾದಶ ರಾಶಿಯವರ ಫಲಾಫಲಗಳು ಹೇಗಿವೆ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂತಹ ದಿನ. ಇಲ್ಲಿ 2ನೇ ಮನೆಯಲ್ಲಿ ಚಂದ್ರ ಇದ್ರೆ ಅದು ಕುಟುಂಬ ಸ್ಥಾನದಲ್ಲಿ ಚಂದ್ರ ಇದ್ದಂತೆ. ಇದನ್ನೇ ಧನಸ್ಥಾನ ಅಂತ ಕೂಡ ಹೇಳ್ತಾರೆ, ವಾಕ್ಸ್ಥಾನ ಅಂತ ಕೂಡ ಹೇಳುವಂಥದ್ದಿದೆ. ಹಾಗಾಗಿ ಈ ದಿನ ಕುಟುಂಬದಲ್ಲಿ ಅಷ್ಟೊಂದು ಸಾಮರಸ್ಯಗಳು ಕಾಣಿಸ್ತಾ ಇಲ್ಲ. ನಿಮ್ಮ ಕುಟುಂಬಸ್ಥರೇ ನಡೆಸುವಂತಹ ವ್ಯವಹಾರಗಳಲ್ಲೂ ಕೂಡ ಈ ದಿನ ಸ್ವಲ್ಪ ಮನಸ್ತಾಪಗಳಾಗುವಂಥದ್ದು ಇದೆ. ಅದರಲ್ಲೂ ಹಣಕಾಸಿನ ವಿಚಾರವಾಗಿ ಆರಂಭ ಆಗುವಂತಹ ಈ ಭಿನ್ನಾಭಿಪ್ರಾಯ ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಬೆಳೆಯುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಹಣದ ವ್ಯವಹಾರವನ್ನು ಮಾಡುವಂಥವ್ರು ಮಾತ್ರ ಈ ದಿನ ಬಹಳ ಕರಾರುವಕ್ಕಾಗಿ ಇರಬೇಕು, ಲೆಕ್ಕಾಚಾರದಲ್ಲಿ ಇರಬೇಕು. ಹಣ ಅಂತ ಹೇಳಿದ್ರೆ ಈ ಸಂದರ್ಭ ನಿಮಗೆ ಅಪವಾದಗಳು ಮೇಲೆ ಬರುವಂಥದ್ದಿರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ದೂರದ ಪ್ರಯಾಣ ಮಾಡುವಂತಹ ಸಂದರ್ಭ ಬಂದರೆ ನಿಮಗೆ ಅದು ಅನುಕೂಲವನ್ನು ತರಲ್ಲ, ಜೊತೆಗೆ ದೈಹಿಕ ಶ್ರಮ ಕೂಡ ಹೆಚ್ಚಾಗುತ್ತೆ. ಸ್ವಲ್ಪ ಆರೋಗ್ಯ ಕೈ ಕೊಡುತ್ತೆ ನಿಮಗೆ, ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ಹಾಗೆ ಈ ದಿನ ಕೈಗೊಂಡಂತಹ ಕೆಲಸ ಕಾರ್ಯಗಳು ಸ್ವಲ್ಪ ಮಂದಗತಿಯಲ್ಲೇ ಚಲಿಸುವಂಥದ್ದು. ನಿಮ್ಮ ಸ್ಪೀಡ್ಗೆ ಕೆಲಸಗಳು ಆಗೋದೇ ಇಲ್ಲ. ಹಾಗಾಗಿ ಬಹಳ ತಾಳ್ಮೆಯಿಂದ, ಬಹಳ ನಿಧಾನವಾಗಿ ಕೆಲಸಗಳನ್ನು ನೀವು ಮುಂದುವರಿಸಬೇಕಾಗತ್ತೆ. ಹಾಗಾಗಿನೇ ಈ ದಿನ ತುಂಬಾ ಪೇಷನ್ಸ್ ಬೇಕು ನಿಮಗೆ. ಹಾಗೆ ಈ ದಿನ ನಿಮಗೆ ಬರುವಂತಹ ಕೋಪ ತಾಪಗಳಿರಲಿ, ಇನ್ನು ದಿಢೀರಾಗಿ ನಿರ್ಧಾರ ತೆಗೆದುಕೊಳ್ಳುವಂತಹ ಆತುರದ ಮನಸ್ಥಿತಿ ಇರಲಿ, ಅಂಥದ್ದನ್ನ ಈ ದಿನ ನಿಯಂತ್ರಣ ಮಾಡಿಕೊಳ್ಳಲೇಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಅಡೆತಡೆಗಳು ಉಂಟಾಗುವಂತಹ ಸಾಧ್ಯತೆ ಇದೆ, ನಷ್ಟಗಳು ಕೂಡ ಉಂಟಾಗುವಂಥದ್ದಿದೆ. ಸ್ವಲ್ಪ ನೋಡ್ಕೊಳ್ಳಿ. ಇನ್ನು ಈ ದಿನ ನಿರುದ್ಯೋಗಿಗಳಿಗೆ ಎಲ್ಲೋ ಒಂದು ಕಡೆ ಉತ್ಸಾಹದ ಭರವಸೆ ಸಿಕ್ಕುವಂಥದ್ದು ಕೂಡ ಇದೆ. ಯಾಕೆಂದ್ರೆ ನೀವು ನಂಬಿರುವಂಥವ್ರು ಅಥವಾ ನೀವು ಯಾರಲ್ಲಿ ಅತಿಯಾಗಿ ಆತ್ಮವಿಶ್ವಾಸವನ್ನ ಇಟ್ಕೊಂಡಿರ್ತೀರೋ ಅಂಥವರಿಂದ ಈ ದಿನ ನಿಮಗೆ ಸ್ವಲ್ಪ ಭರವಸೆ ಸಿಕ್ಕತ್ತೆ. ಆದರೆ ಅದು ಸ್ಥಿರವಾದ ಭರವಸೆ ಅಲ್ಲ, ಪೂರ್ಣ ಪ್ರಮಾಣದ ಭರವಸೆ ಕೂಡ ಅಲ್ಲ. ಹಾಗಾಗಿ ಅದನ್ನೇ ಸಂಪೂರ್ಣವಾಗಿ ನಂಬಿಕೊಳ್ಳುವಂಥದ್ದು ಬೇಡ. ಆದರೂ ಅದರಲ್ಲಿ ಏನೋ ಒಂದೆರಡು ವಿಚಾರಗಳು ನಿಮಗೆ ಇಷ್ಟ ಆಗುತ್ತೆ, ಅನುಕೂಲಕರವಾಗಿರುತ್ತೆ, ಅದನ್ನು ಮಾತ್ರ ನೀವು ಸ್ವೀಕರಿಸಬೇಕು. ಇನ್ನು ಉಳಿದಂತೆ ನಿಮ್ಮ ಶ್ರಮವನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾವಿಷ್ಣುವನ್ನು ಆರಾಧನೆ ಮಾಡಿ, ಮಹಾಲಕ್ಷ್ಮಿಯನ್ನು ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ
ಕೆಂಪು. ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ತುಂಬ ಅನುಕೂಲದ ದಿನ, ಸಂತೋಷದ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಈ ದಿನ ನೀವು ಬಯಸುವಂತಹ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಆದ್ದರಿಂದಲೇ ನಿಮ್ಮ ಮನಸ್ಥಿತಿ ಯಾವಾಗಲೂ ಕೂಡ ಧನಾತ್ಮಕವಾಗಿರಲಿ, ಹಾಗೆ ಫಲಿತಾಂಶಗಳು ಕೂಡ ನಿಮಗೆ ಧನಾತ್ಮಕವಾಗಿಯೇ ಬರುತ್ತೆ. ಇನ್ನು ಧನ ಪ್ರಾಪ್ತಿಯಾಗುವಂಥದ್ದು, ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ನಿಮ್ಮ ಚಟುವಟಿಕೆಗಳಲ್ಲಿ ಈ ದಿನ ನೀವು ಲಾಭವನ್ನು ಕಾಣ್ತೀರಿ. ಹಾಗೆ ಕುಟುಂಬಸ್ಥರಿಂದ ಈ ದಿನ ನಿಮಗೆ ತುಂಬ ಸಪೋರ್ಟ್ ಅನ್ನುವಂಥದ್ದು ಇದೆ. ಅದರಲ್ಲೂ ಈ ಹಳೆಯ ಕೆಲಸ ಕಾರ್ಯಗಳಿಂದ ಉಂಟಾಗಿರುವಂಥ ಒಂದು ಮನಸ್ಥಿತಿ ಇರ್ಬೋದು, ಮನಸ್ಸಿನ ವೇದನೆ ಇರ್ಬೋದು, ಮನಸ್ಸಿಗೆ ಆಗ್ತಾ ಇದ್ದಂತಹ ಕಿರಿಕಿರಿಗಳಾಗಿರ್ಬೋದು, ಅದು ಈ ದಿನ ದೂರ ಆಗುತ್ತೆ. ಅದು ಗುರು ಹಿರಿಯರ ಮಧ್ಯಸ್ಥಿಕೆಯಲ್ಲೋ ನ್ಯಾಯಾಲಯದಲ್ಲೋ ಇತ್ಯರ್ಥ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆ ಒಂದು ತಲೆನೋವು ಈ ದಿನ ನಿಮ್ಮಿಂದ ದೂರ ಆಗುವಂಥದ್ದು. ಹಾಗಾಗಿ ಈ ನೆಮ್ಮದಿಯ ಬದುಕನ್ನು ಈ ವರ್ಷ ಕಾಣಲಿಕ್ಕೆ ತುಂಬ ಅವಕಾಶಗಳು ಇದೆ, ಅನುಕೂಲತೆಗಳು ಕೂಡ ಇದೆ. ಹಾಗೆ ಈ ದಿನ ಪ್ರಮುಖ ವ್ಯಕ್ತಿಗಳೊಂದಿಗೆ ನಿಮ್ಮ ಸಂವಹನ, ನಿಮ್ಮ ಪರಿಚಯ, ನಿಮ್ಮ ಮಾತುಕತೆ ಅದು ಕೂಡ ಮುಂದೆ ನೀವು ವ್ಯಾಪಾರ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಾಗ ಅವರಿಂದ ಒಂದು ಒಳ್ಳೆಯ ನೆರವು ನಿಮಗೆ ಸಿಕ್ಕತ್ತೆ, ತುಂಬ ಸಪೋರ್ಟ್ ಅನ್ನುವಂಥದ್ದು ಸಿಕ್ಕತ್ತೆ. ಹಾಗಾಗಿ ಈ ದಿನ ನೀವು ಬೆಳೆಸ್ಕೊಳ್ಳುವಂಥ ಸಂಬಂಧಗಳು ಯಾವುದರಲ್ಲಿ ಏನು ಅಡಗಿದೆಯೋ ಗೊತ್ತಿಲ್ಲ. ಹಾಗಾಗಿ ಪ್ರತಿಯೊಂದನ್ನು ಕೂಡ, ಪ್ರತಿಯೊಬ್ಬರನ್ನು ಕೂಡ ಈ ದಿನ ನೀವು ಬಹಳ ನಿಜ ಸ್ಥಿತಿಯಿಂದಲೇ ನೋಡಬೇಕಾಗತ್ತೆ. ಹಾಗೆ ಅವರಿಗೆ ಕೊಡಬೇಕಾದಂತಹ ಸ್ಥಾನಮಾನವನ್ನು ಕೊಡೋದ್ರಿಂದ ನಿಮ್ಮ ಒಂದು ಘನತೆ ಗೌರವಗಳು ಕೂಡ ಹೆಚ್ಚಾಗುತ್ತೆ. ಹಾಗೆ ಈ ದಿನ ಸಮಾಜದಲ್ಲೂ ಕೂಡ ನಿಮ್ಮ ಒಂದು ಕೆಲಸ ಕಾರ್ಯಗಳಿಂದ, ನಿಮ್ಮ ನಡತೆಯಿಂದ, ನಿಮ್ಮ ಮಾತಿನಿಂದ, ಬಹಳ ಮುಖ್ಯವಾಗಿ ನಿಮ್ಮ ಕಮಿಟ್ಮೆಂಟಿಂದ ನಿಮಗೆ ಗೌರವ ಸಿಕ್ಕತ್ತೆ. ಹಾಗೆ ಈ ವರ್ಷದಲ್ಲಿ ನೀವು ಹೊಸ ವಾಹನವನ್ನು, ಹೊಸ ಮನೆಯನ್ನು, ಒಡವೆ ವಸ್ತ್ರಗಳನ್ನು ಅಥವಾ ಒಂದು ಭಾರಿ ಪ್ರಮಾಣದಲ್ಲೇ ಬಂಡವಾಳ ಹಾಕಿ ಮಾಡುವಂಥ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂಥ ಸಾಧ್ಯತೆ ಇದೆ. ಅದರಲ್ಲಿ ತುಂಬ ಯಶಸ್ಸಿದೆ. ನಿಮ್ಮ ಮನೆ ದೇವರನ್ನು ಈ ವರ್ಷ ನೀವು ದರ್ಶನ ಮಾಡಿ, ಯಾವುದಾದ್ರೂ ಹರಕೆಗಳಿದ್ದರೆ ಅದನ್ನು ತೀರಿಸಿ ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ. ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಸ್ವಲ್ಪ ಎಚ್ಚರಿಕೆ ಬೇಕು. ಯಾಕೆಂದರೆ ನೀವು ಕೈಗೊಳ್ಳುವಂತಹ ಕೆಲಸ ಕಾರ್ಯಗಳಿಂದ ಮಿಶ್ರ ಫಲಗಳು ಸಿಕ್ಕುವಂಥದ್ದು ಇದೆ. ಹಾಗೆ ಈ ಕ್ರಿಸ್ತ ವರ್ಷದ ಆರಂಭದಲ್ಲೇ ನಿಮಗೆ ಸ್ವಲ್ಪ ಕಿರಿಕಿರಿ ಇರುತ್ತೆ. ಏಕೆಂದರೆ ಕೆಲಸಗಳ ಒತ್ತಡ ಇರುತ್ತೆ. ಹಾಗೆ ಈ ಮುಂದಿನ ಆಗು ಹೋಗುಗಳ ಬಗ್ಗೆ ನಿರ್ಧಾರ ಮಾಡುವಂಥ ಒಂದು ಅನಿವಾರ್ಯತೆ ಇದೆ. ಆದರೆ ನಿರ್ಧಾರವನ್ನು ಕೈಗೊಳ್ಳುವಂಥ ಒಂದು ಶಕ್ತಿ ಇಲ್ಲ, ಸಾಮರ್ಥ್ಯ ಇಲ್ಲ. ಹಾಗೆ ಬೇರೆಯವರ ನೆರವನ್ನು ಈ ಸಂದರ್ಭದಲ್ಲಿ ನೀವು ಬಯಸಬೇಕಾಗತ್ತೆ. ಹಾಗಾಗಿನೇ ಈ ದಿನ ಸ್ವಲ್ಪ ಡಿಪೆಂಡೆನ್ಸಿ ಅನ್ನುವಂಥದ್ದು ಇರುತ್ತೆ. ಬೇರೆಯವರನ್ನು ಆಶ್ರಯ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಉದ್ಭವ ಆಗುತ್ತೆ. ಹಾಗೆ ಈ ದಿನದಲ್ಲಿ ಅನಗತ್ಯವಾದಂತಹ ವೆಚ್ಚಗಳು ಕೂಡ ಉಂಟಾಗುವಂಥದ್ದು ಇದೆ. ನೀವು ಎಷ್ಟೇ ನಿಯಂತ್ರಣ ಮಾಡಿ, ಆದರೆ ವೆಚ್ಚ ಮಾತ್ರ ಆಗ್ತಾನೆ ಇರುತ್ತೆ. ಅದಕ್ಕೆ ಎಲ್ಲೋ ಒಂದು ಕಡೆ ಕಡಿವಾಣ ಹಾಕಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇದೆ. ಆದರೆ ಸರಿಯಾದ ಲೆಕ್ಕಾಚಾರದಿಂದ ಮಾತ್ರ ಇದು ಸಾಧ್ಯ ಆಗುತ್ತೆ. ಅದಕ್ಕಾಗಿ ತಜ್ಞರನ್ನು ಭೇಟಿ ಮಾಡಿ, ಕೆಲವೊಂದು ಕಡೆ ಹೂಡಿಕೆಯನ್ನು ಮಾಡೋದ್ರಿಂದ, ಉಳಿತಾಯವನ್ನು ಮಾಡೋದ್ರಿಂದ ನಿಮ್ಮ ಒಂದು ಸಂಪಾದನೆ ದ್ವಿಗುಣ ಆಗುತ್ತೆ ಮುಂದಿನ ದಿನಗಳಲ್ಲಿ. ಆ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ, ಒಳ್ಳೆಯ ಫಲಿತಾಂಶ ಈ ದಿನ ನಿಮ್ಮ ಸಿಕ್ಕತ್ತೆ ನಿಮ್ಮ ತೀರ್ಮಾನದಿಂದ. ಇನ್ನು ಈ ದಿನದಲ್ಲಿ ವೃತ್ತಿಪರ ಉದ್ಯೋಗದಲ್ಲಿರುವಂಥವ್ರಿಗೆ ಸ್ವಲ್ಪ ಅಸ್ತವ್ಯಸ್ತತೆ ಉಂಟಾಗುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ನಿಮ್ಮ ಸಹೋದ್ಯೋಗಿಗಳ ಒಂದು ಹಿನ್ನೆಲೆಯಲ್ಲಿ, ನಿಮ್ಮ ಸಹೋದ್ಯೋಗಿಗಳ ನಡತೆಯಲ್ಲಿ ನಿಮಗೆ ಸ್ವಲ್ಪ ಅಸಮಾಧಾನ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಈ ದಿನ ಕೆಲವರನ್ನ ಮಾತ್ರ ನೀವು ಇಷ್ಟಪಡ್ತೀರಿ, ಕೆಲವರನ್ನ ಅಷ್ಟೇ ದ್ವೇಷಿಸುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ಎಕ್ಸ್ಟ್ರೀಮ್ ಎಂಡ್ಸಲ್ಲಿ ಈ ದಿನ ಇರಬೇಕಾದಂಥ ಒಂದು ಪರಿಸ್ಥಿತಿ. ಜೊತೆಗೆ ಈ ದಿನ ಮನಸ್ಸು ಕೂಡ ಅಷ್ಟೊಂದು ಖುಷಿಯಿಂದ ಇಲ್ಲ. ಎಲ್ಲ ಒಂದು ಕಡೆ ಮನಸ್ಸಿಗೆ ಸ್ವಲ್ಪ ಆಘಾತ ಇದೆ. ಹಾಗೆ ನೀವು ಇಷ್ಟ ಇಲ್ಲದಂತಹ ಕೆಲಸಗಳನ್ನೇ ಮಾಡಬೇಕು ಅನ್ನುವಂಥ ಒಂದು ಅನಿವಾರ್ಯತೆ ಕೂಡ ಇದೆ. ಇದರಿಂದ ನಿಮಗೆ ಮತ್ತಷ್ಟು ಒತ್ತಡಗಳು ಉಂಟಾಗುವಂತಹ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಈ ದಿನವನ್ನು ನೀವು ನಿಭಾಯಿಸಬೇಕಾಗುತ್ತೆ. ಹಾಗೆ ಈ ದಿನ ಕುಟುಂಬ ಸದಸ್ಯರ ಜೊತೆಯಲ್ಲಿ ಒಂದು ಕ್ವಾಲಿಟಿ ಟೈಮನ್ನು ವಿನಿಯೋಗ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ
ಈ ದಿನ ದುರ್ಗಾ ಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡ್ಕೊಳ್ಳಿ. ಯಾವುದಾದ್ರೂ ಒಂದು ಸ್ತ್ರೀ ಶಕ್ತಿ ಪೀಠಕ್ಕೆ ಹೋಗಿ ಬನ್ನಿ, ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ನಿಮಗೆ ಲಾಭ ಸ್ಥಾನದಲ್ಲಿದ್ದಾನೆ. 11ನೇ ಮನೆ. ಬಹಳ ವಿಶೇಷವಾದಂತಹ ಲಾಭಗಳು ನಿಮಗೆ ಸಿಕ್ಕತ್ತೆ. ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ನಿಮ್ಮ ಚಟುವಟಿಕೆಯಲ್ಲಿ, ಹಾಗೆ ನಿಮ್ಮ ಮನೆ ಕೆಲಸದಲ್ಲೂ ಕೂಡ ನೀವು ನಿರೀಕ್ಷೆ ಮಾಡಿದಂತಹ ಒಂದು ಪ್ರತಿಫಲವನ್ನು ಪಡ್ಕೊಳ್ತೀರಿ. ಒಟ್ಟಾರೆ ಎಲ್ಲ ಕೆಲಸಗಳು ಕೂಡ ನಿಮಗೆ ಪ್ರಗತಿದಾಯಕವಾಗಿದೆ ಅನ್ನುವಂಥ ಒಂದು ಭಾವನೆ ಇರುತ್ತೆ. ಇದು ಸಂತೋಷವನ್ನು ಕೊಡುವಂಥ ವಿಚಾರ. ಹಾಗೆ ಈ ದಿನದಲ್ಲಿ ನಿಮಗೆ ಹೊಸಬರ ಪರಿಚಯ ಆಗುವಂಥದ್ದು ಇದೆ. ಅದರಲ್ಲೂ ಈ ಪ್ರಯಾಣದ ಸಂದರ್ಭದಲ್ಲಿ ಆಗುವಂತಹ ಪರಿಚಯ ಏನಿದೆ ಅದು ಮುಂದೆ ನಿಮಗೆ ಬೇಕಾದಂತಹ ನೆರವನ್ನು ತಂದುಕೊಡುತ್ತೆ. ಹಾಗೆ ಈ ದಿನ ವಿಶೇಷವಾಗಿ ವ್ಯಾಪಾರದಲ್ಲಿ ಹೊಸ ಅವಕಾಶಗಳು ತೆರೆದುಕೊಳ್ಳುವಂಥದ್ದು ಕೂಡ ಇದೆ. ಇದರಿಂದ ನಿಮ್ಮ ವ್ಯಾಪಾರದ ವಿಸ್ತರಣೆ ಆಗುತ್ತೆ. ಹಾಗೆ ಹೊಸ ವರ್ಷದಲ್ಲಿ ಸ್ವಲ್ಪ ಪ್ರಯತ್ನ ಪಡಬೇಕಾಗತ್ತೆ. ಆದರೂ ಕೂಡ ಈ ವರ್ಷ ನಿಮಗೆ ಉತ್ತಮವಾದಂಥ ಫಲಗಳು ಸಿಕ್ಕುವಂಥದ್ದು ಇದೆ. ಅದರಲ್ಲೂ ಜೂನ್ ನಂತರದಲ್ಲಿ ನಿಮಗೆ ಗುರು ನಿಮ್ಮ ರಾಶಿಗೆ ಬರೋದ್ರಿಂದ ಬಹಳ ವಿಶೇಷ ಫಲಗಳನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಆ ಸಂದರ್ಭದಲ್ಲಿ ನೀವು ಕೈಗೊಳ್ಳುವಂಥ ತೀರ್ಮಾನ ಯಶಸ್ವಿಯಾಗುತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ಹೊಸ ಪ್ರೋತ್ಸಾಹಗಳು ನಿಮಗೆ ಸಿಕ್ಕುವಂಥದ್ದಿದೆ. ತುಂಬ ಸಪೋರ್ಟ್ ಅನ್ನುವಂಥದ್ದು ಇದೆ. ಏಕೆಂದರೆ ನಿಮ್ಮ ಹಿರಿಯರಾಗಲಿ ಸಹೋದ್ಯೋಗಿಗಳಾಗಲಿ ನಿಮಗೆ ಉತ್ತಮ ಸಲಹೆಯನ್ನು ಕೊಡುವಂಥವರು ನಿಮ್ಮ ಜೊತೆ ಇರ್ತಾರೆ. ಹಾಗೆ ನಿಮ್ಮ ಯೋಗಕ್ಷೇಮವನ್ನು ಬಯಸುವಂಥವರು ಕೂಡ ನಿಮ್ಮ ಪ್ರೀತಿ ಪಾತ್ರರಾಗಲಿ, ನಿಮ್ಮ ಪತಿಯಾಗಲಿ, ಪತ್ನಿಯಾಗಲಿ, ಕುಟುಂಬದ ಸದಸ್ಯರಾಗಲಿ, ಬಂಧುಗಳಾಗಲಿ, ಮಿತ್ರರಾಗಲಿ ಈ ದಿನ ನಿಮ್ಮೊಂದಿಗೆ ಒಂದು ಒಳ್ಳೆಯ ಭಾವನೆಯನ್ನು ಹೊಂದಿರ್ತಾರೆ. ಒಳ್ಳೆಯ ಸಂಬಂಧಗಳು ಮುಂದುವರಿಯುತ್ತೆ. ಒಟ್ಟಾರೆ ಈ ದಿನ ನಿಮಗೆ ತುಂಬ ಆತ್ಮವಿಶ್ವಾಸವನ್ನು ತಂದುಕೊಡುವಂಥ ದಿನ, ಆತ್ಮಬಲವನ್ನು ತಂದುಕೊಡುವಂಥ ದಿನ. ಹಾಗಾಗಿ ಈ ವರ್ಷ ತುಂಬ ಎನರ್ಜೆಟಿಕ್ ಆಗಿರ್ತೀರಿ. ಒಳ್ಳೆಯ ಕೆಲಸಗಳು ಕೂಡ ಆಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಮಹಾವಿಷ್ಣುವನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಸ್ಥಿತನಾಗಿರುವಂತಹ ದಿನ. 10ನೇ ಮನೆಯಲ್ಲಿ ಚಂದ್ರ ಇದ್ದರೆ ನಿಮ್ಮ ಕೆಲಸಗಳು ನಿಮಗೆ ತೃಪ್ತಿಯನ್ನು ತರುತ್ತೆ. ಕೆಲಸಗಳು ಕೂಡ ಪೂರ್ಣ ಆಗುತ್ತೆ, ಪೂರ್ಣ ಫಲವನ್ನು ತಂದುಕೊಡುತ್ತೆ. ಹಾಗಾಗಿ ಈ ದಿನ ಯಾರು ಶಿಸ್ತಿನಿಂದ, ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಕೆಲಸಗಳನ್ನು ನೀವು ಆರಂಭ ಮಾಡ್ತೀರಿ ಅವರಿಗೆಲ್ಲರಿಗೂ ಕೂಡ ಬಹಳ ಬೇಗ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಅದರಲ್ಲೂ ಚಂದ್ರ ಕೆಲಸ ಮಾಡುವಂಥ ಮನಸ್ಸನ್ನು ಕೊಡುವಂಥವನು, ಮನಃಕಾರಕ. ಹಾಗಾಗಿ ಮನಸ್ಸಿದ್ದರೆ ಮಾರ್ಗ ಅಂತಾರಲ್ಲ, ಆ ರೀತಿ ನಿಮಗೆ ಒಳ್ಳೆಯ ಮನಸ್ಸು ಸಿಕ್ಕತ್ತೆ, ಒಳ್ಳೆಯ ಮಾರ್ಗ ಕೂಡ ಲಭ್ಯವಾಗುತ್ತೆ. ಇನ್ನು ಈ ದಿನದಲ್ಲಿ ಕೆಲವು ವ್ಯಕ್ತಿಗಳ ಸಲಹೆ ನಿಮಗೆ ತುಂಬ ಹಿಡಿಸತ್ತೆ, ತುಂಬ ಸಮಾಧಾನವನ್ನು ತರುತ್ತೆ. ಹಾಗೆ ಈ ದಿನ ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ತೀರಾ ಕಡಿಮೆ, 1-2 ಬರ್ಬೋದು, ಆದರೂ ಕೂಡ ಅದನ್ನು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತೀರಿ. ಹಾಗೆ ಈ ದಿನ ಅಗತ್ಯವಾದಂತಹ ನೆರವನ್ನು ನಿಮ್ಮ ಬಂಧು ಮಿತ್ರರಿಂದ ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಕಷ್ಟ ಕಾಲದಲ್ಲಿ ಸಹಾಯ ಮಾಡುವಂಥವ್ರು. ಹಾಗೆ ಈ ದಿನದ ಆರಂಭ ಹೇಗಿದೆಯೋ ಅದೇ ರೀತಿ ವರ್ಷ ಪೂರ್ತಿ ನಿಮಗೆ ಫಲವನ್ನು ತಂದು ಕೊಡ್ತಾ ಇರುತ್ತೆ. ಹಾಗಾಗಿನೇ ಈ ದಿನ ನಿಮಗೆ ಅತ್ಯುತ್ತಮವಾದಂತಹ ಪ್ರಗತಿದಾಯಕವಾದಂತಹ ದಿನವಾಗಿರುತ್ತೆ. ಜೊತೆಗೆ ವೃತ್ತಿಯಲ್ಲಾಗಲಿ ಉದ್ಯೋಗದಲ್ಲಾಗಲಿ ನಿರೀಕ್ಷಿತ ಬದಲಾವಣೆಗಳಾಗುತ್ತೆ. ನೀವು ಅಂದುಕೊಂಡಂತಹ ಬದಲಾವಣೆಗಳನ್ನು ತರಲಿಕ್ಕೆ ಸಾಧ್ಯ ಇದೆ. ಹಾಗೆ ನೀವು ಅಂದುಕೊಂಡಂತಹ ರೀತಿಯಲ್ಲಿ ಪ್ರಗತಿ ಕೂಡ ಇರುತ್ತೆ. ಒಟ್ಟಾರೆ ಈ ವರ್ಷ ನಿಮಗೆ ಅತ್ಯುತ್ತಮವಾದಂತಹ ಒಂದು ಸಂದರ್ಭಗಳು, ಸನ್ನಿವೇಶಗಳು ನಿಮಗಾಗಿ ಇರುವಂಥದ್ದು. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಅನಿರೀಕ್ಷಿತವಾದಂತಹ ಬದಲಾವಣೆಗಳಾದರೆ ಅದನ್ನು ನೀವು ಒಪ್ಪಿಕೊಳ್ಬೇಕು. ಅಂದರೆ ಸಂದರ್ಭಕ್ಕೆ ತಕ್ಕಂತೆ ನೀವು ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಅಡ್ಯಾಪ್ಟಬಿಲಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಈ ವರ್ಷ ನಿಮಗೆ. ಅದರಲ್ಲೂ ಈ ದಿನದಲ್ಲಿ ನಿಮಗೆ ಯಾವುದೇ ಒಂದು ಕಹಿ ಅನುಭವ ಆಗಲಿ ಅಥವಾ ಒಲ್ಲದ ಮನಸ್ಸಿನಿಂದ ಕೆಲಸಗಳನ್ನು ಮಾಡುವಂತಹ ಸಂದರ್ಭ ಆಗಲಿ ಬಂದರೆ ಅದನ್ನು ಸ್ವಲ್ಪ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ. ನಿಮಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಅದನ್ನು ಬದಲಾವಣೆ ಮಾಡಿಕೊಂಡು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ,
ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ 9ರಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಸ್ವಲ್ಪ ಅಡೆತಡೆಗಳಿಂದಲೇ ನಿಮ್ಮ ಕೆಲಸಗಳು ಆರಂಭ ಆಗುವಂಥದ್ದು ಇದೆ. ಆದರೆ ಎದೆಗುಂದಲ್ಲ, ಧೈರ್ಯ ಇದೆ. ಹಾಗಾಗಿನೇ ಕೆಲಸಗಳನ್ನು ಯಶಸ್ವಿಗೊಳಿಸಬಲ್ಲೆ ಅನ್ನುವಂಥ ಆತ್ಮವಿಶ್ವಾಸ ಬಹಳ ಚೆನ್ನಾಗಿರುತ್ತೆ ಈ ದಿನ ನಿಮಗೆ. ಅದರಲ್ಲೂ ಈ ದಿನ ನೀವು ತುಂಬ ಕ್ಯಾಲ್ಕುಲೇಟಿವ್, ತುಂಬ ಲೆಕ್ಕಾಚಾರವಂತರು. ಯಾವುದನ್ನು ಮಾಡಿದ್ರೆ ಲಾಭ ಇದೆ, ಯಾವುದರಿಂದ ಅನುಕೂಲ ಇದೆ, ಯಾವುದು ಸುಖ ಕೊಡುತ್ತೆ ಇತ್ಯಾದಿ ಲೆಕ್ಕಾಚಾರ ಬಹಳ ಕರಾರುವಕ್ಕಾಗಿರುತ್ತೆ. ಈ ದಿನ ಹೇಗಿರುತ್ತೋ ಮುಂದೆ ಕೂಡ ಅದನ್ನೇ ನೀವು ಬಯಸುವಂಥವ್ರು. ಹಾಗಾಗಿ ಈ ದಿನ ಒಳ್ಳೆಯ ಕಾರ್ಯಗಳು ಆರಂಭ ಆಗಲಿ, ಒಳ್ಳೆಯ ಲೆಕ್ಕಾಚಾರ ಬರಲಿ, ಒಳ್ಳೆಯದಾಗುತ್ತೆ. ಇಡೀ ವರ್ಷ ನಿಮ್ಮ ಒಂದು ಅನಿಸಿಕೆಯಂತೆ ಪ್ರಗತಿ ಇರುತ್ತೆ. ಇನ್ನು ಈ ವರ್ಷದಲ್ಲಿ ಒಂದು ದೊಡ್ಡ ತಿರುವು ನಿಮ್ಮ ಜೀವನದಲ್ಲಿ ಇರುವಂಥದ್ದು. ಅದು ವಿವಾಹದಲ್ಲೋ, ಉದ್ಯೋಗದಲ್ಲೋ, ಮಕ್ಕಳಿಂದಲೋ, ಹಣಕಾಸಿನ ವಿಚಾರದಲ್ಲೋ, ಆರೋಗ್ಯದಲ್ಲೋ ಒಂದು ಅತ್ಯುತ್ತಮವಾದಂಥ ತಿರುವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ಹಳೆಯ ಸ್ನೇಹಿತರ ಭೇಟಿ ಇರ್ಬೋದು, ಅಥವಾ ಅವರ ಜೊತೆ ಮಾತುಕತೆ ಇರ್ಬೋದು. ಕೆಲವೊಂದು ವಿಶ್ವಾಸಾರ್ಹವಾದಂತಹ ವಿಚಾರಗಳನ್ನು ಮುನ್ನೆಲೆಗೆ ತರುತ್ತೆ. ನೀವು ಇಷ್ಟಪಡುವಂತಹ ಕೆಲಸ ಕಾರ್ಯಗಳ ಬಗ್ಗೆ ಅದು ಮಾಹಿತಿಯನ್ನು ಕೊಡುತ್ತೆ. ಹಾಗಾಗಿ ಸಂಪಾದನೆಗೆ ಮತ್ತು ಒಂದು ದಾರಿ ನಿಮಗೆ ಕೂಡಿ ಬರುವಂಥದ್ದು. ಒಂದು ಕಡೆಯಿಂದ ಆದಾಯ ಇದ್ದರೆ ಅದು ಮತ್ತೊಂದು ಕಡೆಯಿಂದ ಬರುವಂಥದ್ದು ಕೂಡ ಇರುತ್ತೆ. ಈ ದಿನ ಅದರ ಮುನ್ಸೂಚನೆ ಕೂಡ ನಿಮಗೆ ಸಿಕ್ಕುವಂಥದ್ದು ಇದೆ. ಇನ್ನು ಈ ದಿನ ನಿಮಗೆ ಹೆಚ್ಚು ಉತ್ಸಾಹದಿಂದ ಇರ್ತೀರಿ. ತುಂಬ ಎನರ್ಜಿ ಇದೆ, ಎನರ್ಜಿ ಲೆವೆಲ್ ತುಂಬ ಚೆನ್ನಾಗಿದೆ. ಹಾಗಾಗಿ ಇದನ್ನೇ ನೀವು ಕಂಟಿನ್ಯೂ ಮಾಡಬೇಕು, ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಳ್ಬೇಕು. ಈ ಒಂದು ದಿನ ಆರಂಭ ಶೂರತ್ವ ಇರುವಂಥದ್ದಲ್ಲ, ಅದು ಇಡೀ ವರ್ಷದಲ್ಲೇ ಮುಂದುವರಿತಾ ಇರಬೇಕು. ಹಾಗೆ ಈ ವರ್ಷ ನಿಮ್ಮ ವ್ಯಾಪಾರ ವ್ಯವಹಾರಗಳಿಗೆ ಅತ್ಯುತ್ತಮವಾದಂಥ ಒಂದು ವರ್ಷ. ಅದರಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡ್ಕೊಳ್ತೀರಿ, ಕೆಲವೊಂದು ಟೆಕ್ನಾಲಜಿಗಳನ್ನು ಅಳವಡಿಸ್ಕೊಳ್ಳುವಂಥದ್ದು ಕೂಡ ಇದೆ ನಿಮ್ಮ ವ್ಯಾಪಾರಕ್ಕೆ. ಇದರಿಂದ ನಿಮ್ಮ ಒಂದು ವ್ಯವಹಾರಗಳು ಬಹಳ ಕರಾರುವಕ್ಕಾಗತ್ತೆ, ಬಹಳ ಬೇಗ ಕೂಡ ಆ ಕೆಲಸಗಳು ಪೂರ್ಣ ಆಗುತ್ತೆ. ಒಟ್ಟಾರೆ ನಿಮ್ಮ ಪ್ರಯತ್ನ ಈ ವರ್ಷ ತುಂಬ ಯಶಸ್ವಿಯಾಗುತ್ತೆ. ಹಾಗೆ ಈ ದಿನ ಬರುವಂಥ ಅವಕಾಶಗಳೇನಿದೆ ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳಿ, ಸಮರ್ಥವಾಗಿ ಬಳಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಈ ದಿನ ಯಾವುದಾದ್ರೂ ಒಂದು ಶಕ್ತಿ ಪೀಠಕ್ಕೆ ಹೋಗಿ ಬನ್ನಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ನೆಚ್ಚಿನ ಗುರುಗಳನ್ನು ಈ ದಿನ ಆರಾಧನೆ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. 8ನೇ ಮನೆಯಲ್ಲಿ ಚಂದ್ರ ಅಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುವಂಥ ಸಂದರ್ಭ ಇದೆ. ಆದರೆ ಅದಕ್ಕಾಗಿ ನೀವು ಭಯಪಡುವಂಥ ಅಗತ್ಯ ಇಲ್ಲ. ಏಕೆಂದರೆ ಕೆಲವೊಮ್ಮೆ ಕೆಲಸಗಳು ಬಹಳ ಸ್ಪೀಡಾಗಿ ನಡೆಯುತ್ತೆ, ಕೆಲವು ಸ್ವಲ್ಪ ನಿಧಾನ ಆಗುತ್ತೆ. ಆದರೂ ಒಂದು ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಂಡ್ರೆ ನೀವು ಉತ್ತಮವಾದಂಥ ಫಲ ನಿರಂತರವಾಗಿ ನಿಮಗೆ ಸಿಗ್ತಾ ಇರುತ್ತೆ. ಇನ್ನು ಈ ದಿನದಲ್ಲಿ ಹೊಸದಾಗಿ ಆರಂಭ ಮಾಡಬೇಕಾಗಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ ಯಾವುದೇ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ಬೇಡಿ. 1-2 ದಿನಗಳ ನಂತರದಲ್ಲಿ ತೀರ್ಮಾನ ಮಾಡಿ. ಆದರೆ ಈ ದಿನ ನಿಮಗೆ ಅಷ್ಟೊಂದು ಅನುಕೂಲವನ್ನು ತರಲ್ಲ ನಿಮ್ಮ ತೀರ್ಮಾನ, ಅದು ಪ್ರಾಕ್ಟಿಕಲ್ ಆಗಿರಲ್ಲ. ಹಾಗಾಗಿ ಅದರ ಬಗ್ಗೆ ಮುಂದೆ ಪಶ್ಚಾತ್ತಾಪ ಪಡುವಂಥ ಸಾಧ್ಯತೆಗಳು ಬಂದ್ಬಿಡುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ನಿಮ್ಮ ಸ್ನೇಹಿತರ ಭೇಟಿ ಒಂದು ರೀತಿಯ ಕಿರಿಕಿರಿಯನ್ನು ತರುವಂಥದ್ದು. ಏಕೆಂದರೆ ಮನಸ್ಸಿಲ್ಲ ಅಂದರೂ ಕೂಡ ಅಂಥವರನ್ನು ಭೇಟಿ ಮಾಡಬೇಕಾಗತ್ತೆ. ಅವರ ಸಲಹೆಗಳನ್ನು ಒಂದು ಔಪಚಾರಕ್ಕಾದರೂ ಕೂಡ ನೀವು ಒಪ್ಪಿಕೊಳ್ಬೇಕಾಗತ್ತೆ. ಹಾಗಾಗಿ ಇಷ್ಟ ಇಲ್ಲದ ಕೆಲಸಗಳು ಕೂಡ ಈ ದಿನ ಆಗುವಂಥದ್ದು, ದಾಕ್ಷಿಣ್ಯಕ್ಕೆ ಒಳಗಾಗುವಂಥ ಸಾಧ್ಯತೆ. ಅದರಿಂದ ಸ್ವಲ್ಪ ದೂರ ಇರುವಂಥದ್ದು ಉತ್ತಮ. ಆದರೆ ಅವಾಯ್ಡ್ ಮಾಡುವಂಥದ್ದು ಸ್ವಲ್ಪ ಕಷ್ಟ ಆಗುತ್ತೆ, ಆದರೂ ಪ್ರಯತ್ನ ಮಾಡಿ. ಇನ್ನು ಈ ದಿನದಲ್ಲಿ ಸ್ತ್ರೀಯರ ವಿಚಾರದಲ್ಲಿ ಬಹಳ ಉತ್ಸಾಹದಿಂದ ಇರ್ತೀರಿ. ಅವರಿಗಾಗಿ ನಿಮ್ಮ ಸೇವೆ, ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಕಮಿಟ್ಮೆಂಟ್ ಈ ಸಂದರ್ಭದಲ್ಲಿ ಎದ್ದು ಕಾಣಿಸುತ್ತೆ. ಹಾಗಾಗಿ ಯಾರಿಗಾದರೂ ಭರವಸೆಯನ್ನು ಕೊಟ್ಟಿದ್ರೆ, ಯಾವ ಕೆಲಸವನ್ನಾದರೂ ಮಾಡಿಕೊಡ್ತೇನೆ ಅನ್ನೋವಂಥ ಒಂದು ಪ್ರಾಮಿಸನ್ನು ಮಾಡಿದರೆ ಅದನ್ನು ಮೊದಲು ಅಟೆಂಡ್ ಮಾಡಿ, ಅದಕ್ಕೆ ಪ್ರಿಯಾರಿಟಿಯನ್ನು ಕೊಡಿ. ನಿಮ್ಮ ಘನತೆ ಗೌರವಗಳು ಕೂಡ ಉಳಿಯುತ್ತೆ. ಜೊತೆಗೆ ಈ ಒಂದು ತೃಪ್ತಿ ಏನಿದೆ ಅದು ಬಹಳ ಬೇಗ ನಿಮಗೆ ಈ ದಿನ ಸಂದಾಯ ಆಗಿಬಿಡತ್ತೆ. ಇನ್ನು ಈ ದಿನ ಸಿಕ್ಕುವಂಥ ಅವಕಾಶಗಳು ಬಹಳಷ್ಟು ಮಟ್ಟಿಗೆ ಇರುತ್ತೆ. ಒಳ್ಳೊಳ್ಳೆ ಅವಕಾಶಗಳು ನಿಮಗೆ ಸಿಕ್ಕತ್ತೆ. ಎಲ್ಲ ವಿಚಾರಗಳಲ್ಲಿ ಎಲ್ಲ ರಂಗಗಳಲ್ಲೂ ಕೂಡ ಅವಕಾಶಗಳಿದೆ.
ಅದನ್ನು ನೀವು ಎನ್ಕ್ಯಾಶ್ ಮಾಡ್ಕೊಳ್ಳಿ. ಇನ್ನು ಯಾರಿಗೆ ವಿವಾಹ ಆಗಿಲ್ಲ ಅಂಥವರು ಈ ವರ್ಷ ಪ್ರಯತ್ನ ಪಟ್ಟರೆ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂತಹ ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ನಿಮಗೆ ಈ ವರ್ಷ ಒಳ್ಳೆಯ ಅನುಭವಗಳು ಆಗತ್ತೆ. ಹಿಂದಿನ ಒಂದು ಕಹಿ ಅನುಭವವನ್ನು ಮರೆತು ಹೊಸತನ್ನು ನೀವು ಸ್ವಾಗತ ಮಾಡುವಂಥ ಒಂದು ಸಂದರ್ಭ ಕೂಡ ಇದೆ. ಒಟ್ಟಾರೆ ದಾಂಪತ್ಯದ ವಿಚಾರದಲ್ಲೂ ಕೂಡ ನಿಮಗೆ ಖುಷಿ ಇದೆ. ಆದರೆ ಈ ಪ್ರಯಾಣದ ಸಂದರ್ಭದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅದಕ್ಕಾಗಿಯೇ ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 7ನೇ ಮನೆ. ದಾಂಪತ್ಯ ಸುಖ ಇದೆ, ಪ್ರೇಮಿಗಳಿಂದ ಸುಖ ಇದೆ. ಹಾಗೆ ನಿಮ್ಮ ಸ್ನೇಹಿತರಾಗಲಿ ಬಂಧುಗಳಾಗಲಿ ನಿಮ್ಮ ಯೋಗಕ್ಷೇಮವನ್ನು ಬಯಸುವಂಥವ್ರು, ನಿಮ್ಮ ಪ್ರಗತಿಯನ್ನು ಒಂದು ರೀತಿಯಲ್ಲಿ ಬಹಳ ಕಾತುರದಿಂದ ಕಾಯ್ತಾ ಇರುವಂಥವ್ರು, ಅವು ಎಲ್ಲರಿಗೂ ಕೂಡ ಈ ದಿನ ಒಂದು ವಿಶೇಷವಾದಂತಹ ಆಶ್ಚರ್ಯಕರವಾದಂತಹ ಸುದ್ದಿಯನ್ನು ಕೊಡ್ತೀರಿ. ಪ್ರಗತಿಯ ಸುದ್ದಿ, ಒಳ್ಳೆಯ ಸುದ್ದಿ. ಹಾಗಾಗಿ ಈ ದಿನ ನಿಮಗೆ ತುಂಬ ಸಂತೋಷದಾಯಕವಾದಂತಹ ದಿನ. ಹಾಗೆ ಈ ವರ್ಷ ಕೂಡ ನಿಮಗೆ ಒಳ್ಳೆಯ ಅತ್ಯುತ್ತಮ ಫಲಗಳು ಸಿಕ್ಕುವಂಥದ್ದು ಇದೆ. ಅದರಲ್ಲೂ ದಂಪತಿಗಳಲ್ಲಿ ಏನಾದರೂ ವಿರಸ ಇದ್ದರೆ, ಬೇಸರ ಇದ್ದರೆ ಅದು ತಿಳಿಯಾಗತ್ತೆ. ಹಾಗೆ ಪ್ರೇಮಿಗಳಿಗೆ ಪರಸ್ಪರ ವಿವಾಹ ಆಗುವಂಥದ್ದು ಇದೆ. ಅದರಲ್ಲೂ ಈ ಪ್ರೀತಿಯ ವಿವಾಹ ಏನಿದೆ, ಲವ್ ಮ್ಯಾರೇಜಸ್ ಅನ್ನುವಂಥದ್ದು ಈ ವರ್ಷ ಬಹಳವಾಗಿ ಇರುವಂಥದ್ದು. ಅದು ಒಳ್ಳೆಯ ರೀತಿಯಲ್ಲಿ ಆರಂಭ ಆಗುತ್ತೆ. ಆದರೆ ಈ ಅಹಂ ಸಮಸ್ಯೆಯಿಂದ, ಈಗೋಯಿಂದ, ನಾನೇ ಅನ್ನುವಂಥ ರೀತಿಯಲ್ಲಿ ಯಾರು ವರ್ತನೆ ಮಾಡ್ತೀರೆ ಅಂಥವ್ರಿಗೆ ಮಾತ್ರ ಸ್ವಲ್ಪ ಮುಳುವಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಹೊಂದಾಣಿಕೆಯಿಂದ ಇದ್ದರೆ ಈ ವರ್ಷ ನಿಮಗೆ ಉತ್ತಮವಾದಂಥ ಫಲಗಳು ಸಿಕ್ಕುವಂಥದ್ದು ಕೂಡ ಇದೆ. ಇನ್ನು ಈ ದಿನ ನಿಮಗೆ ಒಂದು ಮನೋರಂಜನೆ ಆಗಲಿ, ಮನಸ್ಸಿಗೆ ಹಿತ ಅನ್ನಿಸುವಂಥ ಸನ್ನಿವೇಶಗಳಾಗಲಿ, ಒಳ್ಳೆಯ ಆಹಾರ ವಿಹಾರಾದಿಗಳಾಗಲಿ ಸಿಕ್ಕುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ದಿನ ತುಂಬ ಸಂತೋಷವಾಗಿರಲಿಕ್ಕೆ ಹೆಚ್ಚಿನ ಪ್ರಯತ್ನವನ್ನು ಪಡುವಂಥದ್ದು. ಹಾಗೆ ಖರ್ಚು ಕೂಡ ಆದರೂ ಅದರ ಬಗ್ಗೆ ಚಿಂತೆ ಇಲ್ಲ, ಏಕೆಂದರೆ ಸಂತೋಷ ಅನ್ನುವಂಥದ್ದು ಬಹಳ ಮುಖ್ಯ. ಹಾಗಾಗಿ ತುಂಬ ಕಂಫರ್ಟ್ ಝೋನಲ್ಲಿ ಇರ್ತೀರಿ. ಹಾಗೆ ಈ ದಿನ ನಿಮ್ಮ ಆಪ್ತ ಸ್ನೇಹಿತರ ಜೊತೆಯಲ್ಲಿ ಕೆಲವೊಂದು ಪ್ರಮುಖವಾಗಿರುವಂಥ ವಿಚಾರಗಳನ್ನು ಚರ್ಚಿಸುವಂಥ ಸಾಧ್ಯತೆ ಕೂಡ ಇದೆ. ಅವರ ಸಲಹೆ ನಿಮಗೆ ಸಿಕ್ಕತ್ತೆ. ಒಟ್ಟಾರೆ ನಿಮ್ಮ ಮುಂದಿನ ಬದುಕಿಗೆ, ಮುಂದಿನ ಭವಿಷ್ಯಕ್ಕೆ ಬೇಕಾದಂತಹ ಕೆಲವೊಂದು ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮಗೆ ಉತ್ತಮ ಅವಕಾಶಗಳು ಸಿಕ್ಕತ್ತೆ. ಉತ್ತಮವಾದಂತಹ ಆರೋಗ್ಯ ಇದೆ. ಅದನ್ನು ನೀವು ನಿಮ್ಮ ಒಳ್ಳೆಯ ಕೆಲಸಕ್ಕೆ ಬಳಸ್ಕೊಳ್ಳಿ. ಏನಾದರೂ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ದರ್ಶನ ಮಾಡಿಕೊಳ್ಳಿ. ಹಾಗೆ ವಿಶೇಷವಾಗಿ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂತಹ ದಿನ, 6ನೇ ಮನೆ. ಹಾಗಾಗಿನೇ ಈ ದಿನ ನಿಮಗೆ ತುಂಬ ಅನುಕೂಲತೆಗಳು ಇರುತ್ತೆ, ಶುಭ ಫಲಗಳು ಇರುತ್ತೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ದಿನ ತುಂಬ ಉತ್ಸಾಹ ಇದೆ. ಈ ದಿನದಂತೆ ಇಡೀ ವರ್ಷದ ಉತ್ಸಾಹ ನಿಮಗೆ ಮುಂದುವರಿಯುತ್ತೆ. ಹಾಗಾಗಿ ಈ ವರ್ಷದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳನ್ನು ಪಟ್ಟಿ ಮಾಡಿಕೊಳ್ಳುವಂಥದ್ದಾಗಲಿ ಅಥವಾ ಒಂದು ಪೂರ್ವ ಸಿದ್ಧತೆಯಲ್ಲಿ ಈ ಮುಂದಿನ ಭವಿಷ್ಯವನ್ನು ನೀವು ಪ್ರಾರಂಭ ಮಾಡುವಂಥದ್ದಾಗಲಿ ಬಹಳವಾಗಿ ಕಾಣಿಸುತ್ತೆ. ಅದರಲ್ಲಿ ತುಂಬ ಉತ್ಸಾಹ ಇದೆ ನಿಮಗೆ. ಹಾಗೆ ಈ ದಿನ ಹಣಕಾಸಿನ ವಿಚಾರದಲ್ಲೂ ಕೂಡ ತುಂಬ ಅನುಕೂಲತೆಗಳು ಇರುವಂಥದ್ದು. ನಿಮ್ಮ ಖರ್ಚು ವೆಚ್ಚಕ್ಕೆ ಅಥವಾ ನಿಮ್ಮ ಯೋಜನೆಗೆ, ವ್ಯಾಪಾರಕ್ಕೆ ಬೇಕಾದಂತಹ ಬಂಡವಾಳ ಈ ದಿನ ನಿಮಗೆ ಸಿಕ್ಕತ್ತೆ. ಹಾಗೆ ನಿಮ್ಮ ಬಂಧು ಮಿತ್ರರಿಂದ ಕೂಡ ಹಣಕಾಸಿನ ನೆರವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ನೀವು ಏನನ್ನು ಬಯಸ್ತೀರೋ ಅದು ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಕುಟುಂಬ ಸದಸ್ಯರ ಜೊತೆಯಲ್ಲಿ ಇದ್ದಂತಹ ಭಿನ್ನಾಭಿಪ್ರಾಯಗಳಾಗಲಿ ಅಥವಾ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಅವರ ಒಂದು ಸಹಭಾಗಿತ್ವವಾಗಲಿ ಈ ದಿನ ನಿಮಗೆ ಧನಾತ್ಮಕವಾಗಿರುತ್ತೆ. ನಿಮಗೆ ಒಂದು ಪ್ಲಸ್ ಪಾಯಿಂಟ್ ಅದು ಈ ದಿನ. ಹಾಗಾಗಿನೇ ಅರ್ಧಂಬರ್ಧ ಆಗಿರುವಂತಹ ಕೆಲಸಗಳು ಕೂಡ ಪೂರ್ಣ ಆಗುತ್ತೆ. ಜೊತೆಗೆ ಈ ದಿನ ಪ್ರಮುಖವಾಗಿರುವಂಥ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು. ಅದಕ್ಕಾಗಿ ನಿಮ್ಮ ಬಂಧುಗಳು, ಮಿತ್ರರು, ನಿಮ್ಮ ಪ್ರೀತಿ ಪಾತ್ರರು ಕೂಡ ನಿಮಗೆ ಸಹಕರಿಸುವಂಥದ್ದು ಇದೆ. ಈ ಸಹಕಾರ ತತ್ವ ಬಹಳ ಮುಖ್ಯವಾಗಿ
ಈ ಸಂದರ್ಭದಲ್ಲಿ ನೀವು ಇಷ್ಟಪಡ್ತೀರಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ನಿಮಗೆ ಒಂದು ಸಹಕಾರದ ಭಾವನೆ ಇದೆ, ಸಹಕಾರಿ ತತ್ವದ ಆಚರಣೆ ಅನುಸರಣೆ ಕೂಡ ಇರುತ್ತೆ. ಹಾಗೆ ನಿಮ್ಮ ಆರೋಗ್ಯ ಈ ದಿನ ಸುಧಾರಣೆಯಲ್ಲಿದೆ. ಹಣಕಾಸಿನ ಪರಿಸ್ಥಿತಿ ನಿನ್ನೆಗಿಂತ ಉತ್ತಮವಾಗೇ ಇದೆ. ಒಟ್ಟಾರೆ ಈ ಪ್ರಗತಿ ಅನ್ನುವಂಥದ್ದು ನಿಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ದಿನೇ ದಿನೇ ಅಂದರೆ ಡೇ ಬೈ ಡೇ ನಿಮ್ಮ ಪ್ರೋಗ್ರೆಸ್ ನಿಮಗೆ ತುಂಬ ಸಂತೋಷವನ್ನು ತರ್ತಾ ಇದೆ, ತುಂಬ ಉತ್ಸಾಹವನ್ನು ತರ್ತಾ ಇದೆ. ಅದೇ ನಿಮಗೆ ಮೋಟಿವೇಶನ್ ಅದು. ಹಾಗೆ ಈ ದಿನ ಕೆಲವು ನೆಗೆಟಿವ್ ಭಾವನೆ ಇರುವಂಥವ್ರು, ಅಂದರೆ ಅವರು ಋಣಾತ್ಮಕ ಭಾವವನ್ನು ಹೊಂದಿರುವಂಥವ್ರು, ಅವರಿಂದ ಸ್ವಲ್ಪ ದೂರ ಇರಿ. ಏಕೆಂದರೆ ನಿಮ್ಮ ಉತ್ಸಾಹಕ್ಕಾಗಲಿ ನಿಮ್ಮ ಯೋಜನೆಗಾಗಲಿ ಅವರು ತಣ್ಣೀರೆರಚುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಡಿಸ್ಕರೇಜ್ ಮಾಡಿಬಿಡ್ತಾರೆ. ಆದಷ್ಟು ದೂರ ಇರಿ, ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನರಸಿಂಹ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಧೈರ್ಯ ಬರುತ್ತೆ ನಿಮಗೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿ ಈ ದಿನದಲ್ಲಿ ಸ್ವಲ್ಪ ವಿಘ್ನಗಳು ಜಾಸ್ತಿ, ಅದರಲ್ಲೂ ಆರಂಭಿಕ ಅಡೆತಡೆಗಳು ಜಾಸ್ತಿ ಇರುತ್ತೆ. ಇನ್ನು ಕೆಲವೊಂದು ಕೆಲಸ ಕಾರ್ಯಗಳನ್ನು ವಿವೇಚನೆ ಇಲ್ಲದೆ ಆರಂಭ ಮಾಡ್ತೀರಿ, ಪೂರ್ವ ಸಿದ್ಧತೆ ಇಲ್ಲದೆ ಆರಂಭ ಮಾಡ್ತೀರಿ. ಇದರಿಂದ ಕೂಡ ನಿಮಗೆ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ. ಇನ್ನು ಈ ದಿನ ಗುರು ಹಿರಿಯರ ಮಾತನ್ನು ಕೇಳಿಸುವಷ್ಟು ತಾಳ್ಮೆ ನಿಮಗೆ ಇಲ್ಲ, ಅದನ್ನು ಕೇಳಿಸ್ಕೊಳ್ಳಲ್ಲ. ಹಾಗಾಗಿ ಆ ಬಾಪ್ತಿನಿಂದಲೂ ಕೂಡ ನಿಮಗೆ ನಷ್ಟಗಳು ಉಂಟಾಗುವಂಥದ್ದಿದೆ. ಒಟ್ಟಾರೆ ನಿಮ್ಮ ಜೀವನದಲ್ಲಿ ಈ ದಿನ ಸ್ವಲ್ಪ ಹಿನ್ನಡೆಯನ್ನು ಕಾಣ್ತೀರಿ. ಇದು ಕುಟುಂಬಸ್ಥರು ಕೂಡ ನಿಮ್ಮ ಒಂದು ಸಾಮರ್ಥ್ಯದ ಮೇಲೆ, ನಿಮ್ಮ ಕೌಶಲ್ಯದ ಮೇಲೆ ಕೆಲವೊಂದು ಆಪಾದನೆಗಳನ್ನು ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಆದರೆ ಈ ದಿನ ನಿಮಗೆ ಎಲ್ಲವೂ ಕೂಡ ಇದೆ, ಆದರೆ ಯಾವುದೂ ಕೂಡ ನಿಮ್ಮ ಹತ್ತಿರದಲ್ಲಿಲ್ಲ, ಯಾವುದೂ ಕೂಡ ನಿಮ್ಮ ಉಪಯೋಗಕ್ಕೆ ಸಮಯಕ್ಕೆ ಸರಿಯಾಗಿ ಒದಗಿ ಬರಲ್ಲ. ಇದರಿಂದ ನಿಮ್ಮನ್ನು ನೀವೇ ಈ ದಿನ ಶಪಿಸಿಕೊಳ್ಳುವಂಥದ್ದು ಕೂಡ ಇದೆ. ನಿಮ್ಮ ಅದೃಷ್ಟ, ನಿಮ್ಮ ದುರಾದೃಷ್ಟ, ಇದರ ಬಗ್ಗೆ ಈ ದಿನ ಗಂಟೆಗಟ್ಟಲೆ ಮಾತಾಡುವಂಥದ್ದು ಕೂಡ ಇದೆ. ಹಾಗಾಗಿ ಈ ಪೋಸ್ಟ್ ಮಾರ್ಟಮ್ ಮಾಡುವಂಥ ಕೆಲಸ ಈ ದಿನ ಆಗುವಂಥದ್ದು. ಹಿಂದೆ ನಡೆದಿರುವಂತಹ ಘಟನೆಗಳಾಗಲಿ, ನೀವು ತಳೆದಿರುವಂತಹ ತಪ್ಪು ನಿರ್ಧಾರಗಳಾಗಲಿ ಈ ದಿನ ನಿಮಗೆ ಪಶ್ಚಾತ್ತಾಪಕ್ಕೆ ಕಾರಣ ಆಗುವಂಥದ್ದು. ಹಾಗೆ ಹಳೆಯದನ್ನೇ ನೀವು ಸ್ಮರಣೆ ಮಾಡ್ತಾ ಇದ್ದರೆ ಮುಂದಿನ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಆಲೋಚನೆಗೆ ಸಮಯವೇ ಇರಲ್ಲ. ಹಾಗಾಗಿ ಹಳೆಯದನ್ನು ಬಿಟ್ಟು ಹೊಸದನ್ನು ನೀವು ಅನುಸರಣೆ ಮಾಡಬೇಕಾಗತ್ತೆ, ಹೊಸ ಪರಿಸರಕ್ಕೆ ಹೊಂದಿಕೊಳ್ಬೇಕಾಗತ್ತೆ. ಹಾಗಾಗಿ ಹಳೆಯದನ್ನು ಮರೀರಿ, ಹೊಸ ಸ್ನೇಹಿತರನ್ನು ಸಂಪಾದನೆ ಮಾಡಿಕೊಳ್ಳಿ, ಹೊಸ ಸನ್ನಿವೇಶವನ್ನು ನೀವೇ ಸೃಷ್ಟಿ ಮಾಡಿಕೊಳ್ಳಿ. ಇನ್ನು ಈ ದಿನ ನಿಮ್ಮ ವೈಯಕ್ತಿಕ ವಿಚಾರಗಳಿಗೆ ಕೆಲವೊಂದು ಸಾಮಗ್ರಿಗಳನ್ನು ಖರೀದಿ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ಸೇವೆ ಏನಿದೆ ಅದು ಧಾರ್ಮಿಕ ರಂಗದಲ್ಲಿರ್ಬೋದು, ನಿಮ್ಮ ಕುಟುಂಬಸ್ಥರಲ್ಲಿರ್ಬೋದು, ಸಾಮಾಜಿಕ ಸೇವಾ ಕಾರ್ಯಕ್ರಮಗಳಿರ್ಬೋದು, ಇದರಲ್ಲಿ ನೀವು ತೊಡಗಿಸ್ಕೊಳ್ಳುವಂಥ ಸಾಧ್ಯತೆ ಈ ಸಂದರ್ಭದಲ್ಲಿದೆ. ಅದೇ ಒಂದು ಮನಸ್ಥಿತಿ ಇಡೀ ವರ್ಷ ಮುಂದುವರಿಯುತ್ತೆ. ನಿಮಗಿಂತ ಬೇರೆಯವರೇ ನಿಮಗೆ ಬಹಳ ಮುಖ್ಯವಾಗಿ ಕಾಣಿಸ್ತಾರೆ. ಹಾಗೆ ಈ ಸಹಕಾರ ಅನ್ನುವಂಥದ್ದು, ಪರೋಪಕಾರ ಅನ್ನುವಂಥದ್ದು ಈ ವರ್ಷದಲ್ಲಿ ಬಹಳ ಪ್ರಾಮಿನೆಂಟ್ ಆಗಿ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಆದರೆ ನಿಮ್ಮ ಇತಿ ಮಿತಿ ಒಳಗೆ ಸಹಾಯ ಮಾಡಿ, ಸಹಾಯ ಮಾಡಬಾರ್ದು ಅನ್ನುವಂಥದ್ದಲ್ಲ, ಆದರೆ ನಿಮಗೆ ಎಷ್ಟು ಶಕ್ತಿ ಸಾಮರ್ಥ್ಯ ಇದೆ ಅದರ ಮೇಲೆ ನಿರ್ಧಾರ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಹಾಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ದರ್ಶನ ಮಾಡಿ. ಈ ದಿನ ನೀವು ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇದ್ದಾಗ ಮನಸ್ಥಿತಿ ಅಷ್ಟೊಂದು ಸ್ಥಿಮಿತದಲ್ಲಿ ಇರಲ್ಲ. ಅದರಲ್ಲೂ ಕುಟುಂಬದಲ್ಲಿರುವಂಥ ಸ್ತ್ರೀಯರಿಂದ ಈ ದಿನ ನಿಮಗೆ ಸ್ವಲ್ಪ ಒತ್ತಡಗಳು ಉಂಟಾಗುತ್ತೆ. ಹಾಗೆ ಈ ದಿನ ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಹಣಕಾಸಿನ ಚಟುವಟಿಕೆಗಳಲ್ಲೂ ಕೂಡ ಸ್ವಲ್ಪ ಹಿನ್ನಡೆ ಇರುತ್ತೆ. ಒಟ್ಟಾರೆ ನೀವು ಕೈಗೊಂಡಂಥ ಕೆಲವು ಕಾರ್ಯಕ್ರಮಗಳಲ್ಲಿ ವಿಘ್ನಗಳು ಉಂಟಾಗುವಂಥದ್ದು, ವಿಘ್ನ ನಿವಾರಣೆ ಆಗಬೇಕು, ಪ್ರಾರಂಭಿಕ ಅಡೆತಡೆಗಳು ದೂರ ಆಗಬೇಕು. ಅದಕ್ಕೆ ಸರಿಯಾದ ರೀತಿಯಲ್ಲಿ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಹೊಸ ಸಾಲದ ಪ್ರಯತ್ನಗಳು ಕೂಡ ನಡೆಯುವಂಥದ್ದಿದೆ. ಒಂದು ವೇಳೆ ಸಾಲ ಸಿಕ್ಕರೆ ಯಾವ ಉದ್ದೇಶಕ್ಕಾಗಿ ನೀವು ಸಾಲ ಮಾಡಿದ್ರೋ ಅದೇ ಉದ್ದೇಶಕ್ಕೆ ನೀವು ಅದನ್ನು ಬಳಸಬೇಕಾಗತ್ತೆ.
ಒಂದು ಉದ್ದೇಶಕ್ಕೆ ಸಾಲ ತೆಗೆದುಕೊಂಡು ಮತ್ತೊಂದು ಸಾಲವನ್ನು ತೀರಿಸಲಿಕ್ಕೆ ಅದನ್ನು ಬಳಸಬಾರ್ದು. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ನೀವು ಮಾಡುವಂತಹ ಪ್ರಯಾಣ ಏನಿದೆ ಅದು ಅಷ್ಟೊಂದು ಸುಖ ಸೌಖ್ಯವನ್ನು ತರಲ್ಲ. ಹಾಗಾಗಿ ಪ್ರಯಾಣದಲ್ಲೂ ಕೂಡ ಈ ದಿನ ನಿಮಗೆ ಸ್ವಲ್ಪ ಹಿನ್ನಡೆ ಕಾಣಿಸ್ತಾ ಇದೆ. ಇನ್ನು ವೃತ್ತಿಪರ ವ್ಯವಹಾರಗಳಲ್ಲಿ ಮಾನಸಿಕವಾಗಿ ಕಿರಿಕಿರಿ ಉಂಟಾಗುವಂಥದ್ದು, ಕೀಳರಿಮೆ ಉಂಟಾಗುವಂಥದ್ದು, ಒಂದು ಕಡೆ ಡಿಪ್ರೆಷನ್ಗೆ ಹೋಗುವಂಥದ್ದು, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬರುವಂಥ ಸಾಧ್ಯತೆ ತುಂಬ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇದರಿಂದ ನೀವು ಹೊರಬರಬೇಕು. ಅದಕ್ಕಾಗಿಯೇ ನಿಮ್ಮಂತೆ ನೀವು ಇರಬೇಕಾಗತ್ತೆ. ಬೇರೆಯವರೊಂದಿಗೆ ನಿಮ್ಮ ಜೀವನವನ್ನು ಹೋಲಿಸ್ಕೊಳ್ಬೇಡಿ. ಆ ಭಗವಂತ ಅವರವರಿಗೆ ಕೊಟ್ಟಿರುವಂಥದ್ದೇ ಅವರು ಸರಿಯಾಗಿ ಬಳಸ್ಕೊಂಡ್ರೆ ಅದೇ ದೊಡ್ಡದು. ಹಾಗಾಗಿ ನಿಮ್ಮ ಒಂದು ಶಕ್ತಿ ಸಾಮರ್ಥ್ಯ ಆಗಲಿ ವಿವೇಚನೆ ಆಗಲಿ ಬೇರೆಯವರಿಗೆ ಇರಲ್ಲ. ಹಾಗಾಗಿ ಬೇರೆಯವರಲ್ಲಿ ಏನೋ ಇದೆ ಅಂತ ಹೇಳಿ ಅದನ್ನು ನೀವು ಹೋಲಿಸಿಕೊಂಡು ನೀವು ಕೆಳಮಟ್ಟಕ್ಕೆ ಹೋಗುವಂಥದ್ದು ಸೂಕ್ತ ಅಲ್ಲ. ಹಾಗಾಗಿ ಆತ್ಮವಿಶ್ವಾಸ ಕೂಡ ಇದರಿಂದ ಕಡಿಮೆ ಆಗಿಬಿಡುತ್ತೆ. ಜೊತೆಗೆ ಕೆಲಸ ಕಾರ್ಯಗಳನ್ನು ಮಾಡುವಂಥ ಧೈರ್ಯ ಕೂಡ ನಿಮಗೆ ಇಲ್ಲದಂತಾಗುತ್ತೆ. ಇದರಿಂದ ಹೊರ ಬರಲೇಬೇಕು. ಹಾಗಾಗಿ ಮೊದಲು ಮಾಡಬೇಕಾಗಿರುವಂಥದ್ದು ಕಂಪ್ಯಾರಿಸನನ್ನು ನಿಲ್ಲಿಸುವಂಥದ್ದು. ಹಾಗಾಗಿ ನಿಮ್ಮ ಮಕ್ಕಳನ್ನಾಗಲಿ ಮಕ್ಕಳ ಓದಿನ ಬಗ್ಗೆ ಆಗಲಿ ಅಥವಾ ನಿಮ್ಮ ಜೀವನದ ಕ್ರಮದ ಬಗ್ಗೆ ಆಗಲಿ ಬೇರೆಯವರ ಜೊತೆಯಲ್ಲಿ ಹೋಲಿಸ್ಕೊಳ್ಬೇಡಿ. ಈ ಒಂದು ವರ್ಷದಲ್ಲಿ ಇದೊಂದು ತೀರ್ಮಾನವನ್ನು ಕೈಗೊಳ್ಳಿ. ಅಂದರೆ ನಿಮ್ಮ ಜೀವನ ನಿಮ್ಮಂತೆಯೇ ಇರುತ್ತೆ. ನಿಮ್ಮ ಒಂದು ಕನಸಿನ ಜೀವನ ನಿಮಗೆ ಯಾವುದು ತೃಪ್ತಿಯನ್ನು ಕೊಡುತ್ತೋ ಅದರಂತೆ ಬದುಕುವಂತಹ ಜೀವನ, ಇದನ್ನು ನಡೆಸಲಿಕ್ಕೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ. ಇದು ಕೀರ್ತಿ ಸ್ಥಾನ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಿಂದ ನಿಮಗೆ ಒಳ್ಳೆಯ ಹೆಸರನ್ನು ಸಂಪಾದನೆ ಮಾಡಿಕೊಳ್ಳುವಂಥ ಸಂದರ್ಭ ಇದೆ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಬಹಳ ಅದ್ಭುತವಾದಂತಹ ಪ್ರಗತಿ ಇದೆ. ಬಹಳ ದಿನಗಳಿಂದ ಪ್ರಯತ್ನ ಮಾಡ್ತಾ ಇದ್ದಂತಹ ಕೆಲಸ ಈ ದಿನದಿಂದ ನಿಮಗೆ ಪ್ರತಿಫಲವನ್ನು ತಂದುಕೊಡುತ್ತೆ, ಸಂತೋಷವನ್ನು ತಂದುಕೊಡುತ್ತೆ. ಹಾಗೆ ಹಳೆಯ ಸ್ನೇಹಿತರ ಜೊತೆಯಲ್ಲಿ ಈ ದಿನ ಭೇಟಿಯಾಗುವಂಥದ್ದು, ಹಾಗೆ ಉತ್ತಮವಾದಂತಹ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಇದು ನಿಮಗೆ ಒಂದು ರೀತಿಯಲ್ಲಿ ಹೊಸ ಚೈತನ್ಯವನ್ನು ಕೊಡುತ್ತೆ. ಅದೇ ಒಂದು ಎನರ್ಜಿ ನಿಮ್ಮ ಸ್ನೇಹಿತರನ್ನು ಭೇಟಿ ಮಾಡುವಂಥದ್ದು. ಹಾಗೆ ಈ ದಿನದಲ್ಲಿ ನಿಮ್ಮ ಪ್ರಯಾಣಕ್ಕಾಗಲಿ ನಿಮ್ಮ ಪ್ರಯತ್ನಕ್ಕಾಗಲಿ ಅಡಚಣೆಗಳು ಇರಲ್ಲ. ಬಹಳ ಸರಾಗವಾಗಿ ಸುಲಲಿತವಾಗಿ ಸಾಗುವಂಥದ್ದು ಇದೆ. ಇದು ನಿಮಗೆ ತುಂಬ ಇಷ್ಟವಾಗಿರುವಂಥ ಅನುಕೂಲಕರವಾಗಿರುವಂಥ ಸನ್ನಿವೇಶ. ಇನ್ನು ಮಕ್ಕಳ ವಿಚಾರದಲ್ಲಾಗಲಿ ಅವರ ಶೈಕ್ಷಣಿಕ ಪ್ರಗತಿಯಾಗಲಿ ನಿಮಗೆ ತೃಪ್ತಿಯನ್ನು ತರುತ್ತೆ. ಮಕ್ಕಳಿಂದ ನಿಮಗೆ ಒಳ್ಳೆಯ ಹೆಸರಿದೆ, ಒಳ್ಳೆಯ ಕೀರ್ತಿ ಸಂಪಾದನೆ ಇದೆ. ಹಾಗೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ಕೆಲವೊಂದು ಸ್ಥಾನ ಬದಲಾವಣೆಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಅದರಲ್ಲೂ ಈ ವರ್ಷದಲ್ಲಿ ಯಾರು ಉದ್ಯೋಗಗಳಿದ್ದೀರಿ ಅವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಸ್ಥಾನ ಬದಲಾವಣೆ ಆಗುವಂಥದ್ದು ಇದೆ. ಹಾಗೆ ನಿಮಗೆ ಸರ್ಕಾರದಿಂದ ಬರಬೇಕಾಗಿರುವಂಥ ಒಂದು ಬಡ್ತಿಯಾಗಲಿ ಹಣಕಾಸಿನ ನೆರವಾಗಲಿ ಅಧಿಕಾರ ಸ್ಥಾನಮಾನದ ಭದ್ರತೆಯಾಗಲಿ ಅಷ್ಟೊಂದು ಇರಲ್ಲ. ಅಲ್ಲೂ ಕೂಡ ಎಲ್ಲೋ ಒಂದು ಕಡೆ ಕಿರಿಕಿರಿಗಳಾಗುತ್ತೆ. ಸ್ವಲ್ಪ ಪ್ರಯತ್ನವನ್ನು ಮುಂದುವರಿಸಬೇಕಾಗತ್ತೆ. ಸುಲಭಕ್ಕೆ ಯಾವುದೂ ಕೂಡ ನಿಮಗೆ ದಕ್ಕಲ್ಲ. ಆದರೆ ಪ್ರಯತ್ನ ಪಟ್ಟರೆ ಮಾತ್ರ ಪ್ರಯತ್ನಕ್ಕೆ ತಕ್ಕ ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಪ್ರಯತ್ನವನ್ನು ಮುಂದುವರಿಸ್ತಾ ಇರಿ. ಆತ್ಮವಿಶ್ವಾಸದಿಂದ ಮುಂದುವರಿಸಿ. ನಿಮ್ಮ ಮನೆ ದೇವರನ್ನು ಈ ದಿನ ನೀವು ಸಾಧ್ಯ ಆದರೆ ದರ್ಶನ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ಈ ದಿನ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.